ಮಹಾರಾಷ್ಟ್ರದ ಮರಾಠಿಗರು ಬೆಳಗಾವಿ ನಮಗ ಬೇಕು ಅಂತ ಗಲಾಟೆ ಮಾಡ್ತಾರೆ. ಮುಸ್ಲಿಮ್ಸ್ ಏನ್ ಮಾಡ್ತಿರ್ತಾರೆ? ಐ ವಂಡರ್ ರೀ, ಅವ್ರು ಎಷ್ಟು ಚೆನ್ನಾಗಿ ಇಬ್ರು ಒಂದಾಗಿರ್ತಾರೆ. ಯಾರಿಗಾದ್ರೂ ಹೋಗ್ಲಿ, ನಾವು ಮಜಾ ಮಾಡ್ಬೇಕಷ್ಟೇ ಅಂತ. ಅಂದ್ರೆ ಅವರಿಗೆ ದೇಶ ಭಾಷೆ ಇವುಗಳಿಗಿಂತ ಹೆಚ್ಚು ನನ್ನ ಮತ, ಈ ಮತವನ್ನು ಉಳಿಸಿಕೊಳ್ಳಿಕ್ಕೆ ದೇಶ ಏನ್ ಬೇಕಿದ್ರು ಆಗ್ಲಿ. ನಾನು ಬರೀ ಆರೋಪ ಮಾಡ್ತಿಲ್ಲ, ನಂಗೆ ಗೊತ್ತು ಒಂದು FIR ಮಾಡ್ಲಿಕ್ಕೆ ಪೊಲೀಸರು ರೆಡಿಯಾಗಿ ಕಾಯ್ತಾ ಇರ್ತಾರೆ. ಈ ದೇಶ ತುಂಡಾದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಆಸ್ತಿ ಬೇಕು ಅಂತ ಕೇಳಲಿಕ್ಕೆ ನಾವು ಒದ್ದಾಡ್ತೀವಿ. ನಾವು ನಮ್ಮ ದೇಶ ಒಂದಾಗಿದ್ರೂ ಪರವಾಗಿಲ್ಲ, ನೀವೇ ಪ್ರಧಾನಿಯಾಗಿ, ನೀವೇ ಮುಖ್ಯಮಂತ್ರಿಯಾಗಿ, ನೀವೇ ಬೇಕಿದ್ರೆ ರಾಷ್ಟ್ರಪತಿಯಾಗಿ, ಬಟ್ ಈ ದೇಶನ ಒಂದಾಗಿ ಉಳಿಸ್ರಪ್ಪ, ಈ ಭೂಮಿನ ಒಡೆಯೋದು ಬೇಡ ಅಂತ ನಾವು ಎಲ್ಲವನ್ನೂ ಕೊಡ್ಲಿಕ್ಕೆ ತಯಾರು. ಆದ್ರೆ ನಮಗೆ ಈ ದೇಶದ ಯಾವ ಪಟ್ಟವೂ ಬೇಕಾಗಿಲ್ಲ, ತುಂಡಾದ್ರೂ ಪರವಾಗಿಲ್ಲ, ನಮಗೆ ಧರ್ಮಾಧಾರಿತ ದೇಶ ಬೇಕು ಅಂತ ಅವ್ರು ಕೇಳಿ 80 ವರ್ಷ ಆಯ್ತು ಅಷ್ಟೇ. ನೆನ್ನೆಗೆ ನಾವು ಕಣ್ಣಾರೆ ನೋಡಿದ್ವಿ, ಅದನ್ನ ನಾವು ಅನುಭವಿಸಿದ್ದೀವಿ. ಈ ದೇಶದ ಲಕ್ಷಾಂತರ ಕೋಟ್ಯಂತರ ಹಿಂದೂಗಳು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಓಡ್ತಾ ಬರಬೇಕಾದ್ರೆ ಹೆಣವಾಗಿದ್ದವರಿದ್ದಾರೆ. ಲಕ್ಷಾಂತರ ಹಿಂದೂಗಳು ಆ ಜಾಗದಿಂದ ಈ ಜಾಗಕ್ಕೆ ಬರಬೇಕಾದಾಗ ಟ್ರೈನ್ಗಳಲ್ಲಿ ತುಂಬಿಕೊಂಡು ಅವರ ಹೆಣಗಳು ಭಾರತಕ್ಕೆ ಬಂದಿವೆ. ಇವತ್ತು ಸಿಖ್ಖರಲ್ಲಿ ಕೆಲವರು ಖಾಲಿಸ್ತಾನ ಅಂತ ಪ್ರತ್ಯೇಕತೆಯ ಮಾತಾಡಬಹುದು, ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನಗವರ ಸಿಖ್ಖರ ಬಗ್ಗೆ ಅಪಾರವಾದ ಗೌರವ. ಯಾಕೆ ಅಂತಂದ್ರೆ ಅವತ್ತು ಅಲ್ಲಿಂದ ಹಿಂದೂಗಳನ್ನ ಕತ್ತರಿಸಿ ಭಾರತಕ್ಕೆ, ಅವತ್ತು ಅಲ್ಲಿನ ಸಿಖ್ಖರು ಹಿಂದೂಗಳನ್ನ ಕಾಪಾಡ್ತೀವಿ, ಸಿಖ್ಖರನ್ನ ಕಾಪಾಡ್ಕೊಳ್ತೀವಿ ಅಂತ ಬಲವಾಗಿ ನಿಂತಿಲ್ದೆ ಹೋಗಿದ್ದಿದ್ರೆ ಇವತ್ತು ಆ ಭಾಗದ ಪರಿಸ್ಥಿತಿ ಹೆಂಗಿರ್ತಿತ್ತು ಗೊತ್ತೇನು? ಹೆದರಿಸ್ಬಿಟ್ರು ಅವರು. ನೀವೇನಾದ್ರೂ ಅಲ್ಲಿ ನಮ್ಮ ಹಿಂದೂಗಳನ್ನ ಕತ್ತರಿಸಿ ಇಲ್ಲಿ ಕಳಿಸಿದ್ರೆ ಇಲ್ಲಿಂದಲೂ ನಿಮ್ ಮುಸಲ್ಮಾನರು ಹೋಗ್ತಾ ಇದ್ದಾರೆ, ನೆನಪಿಟ್ಕೊಳ್ಳಿ ಅಂತ ಹೇಳಿದ ಮೇಲೆ ಪಾಕಿಸ್ತಾನದಲ್ಲಿದ್ದ ಮುಸಲ್ಮಾನರು ನೆಟ್ಟಗಾಗಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಯೋಚನೆ ಮಾಡಿ, ಮೊತ್ತ ಮೊದಲಿಗೆ ನಾನು ಈ ಬಾಂಗ್ಲಾದೇಶದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಂಗತಿ ಹೇಳ್ಬೇಕು ನಿಮ್ಗೆ. ಯಾರು ಕೇಳಿದ್ದು ಬೇಕು ಪ್ರತ್ಯೇಕ ರಾಷ್ಟ್ರ ಅಂತ? ನಾವೇನ್ ಕೇಳಿರ್ಲಿಲ್ಲ. ಬಹಳ ಜನ ಈ ಅಪ್ಪನ ಮಗ ಯಾರು ಅಂತ ಗೊತ್ತಾಯ್ತಲ್ಲ. ನಾನು ಅಪ್ಪನ ಮಗ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಸ್ವಂತದ್ ಏನಿದೆ ರೀ, ಸರ್ನೇಮ್ ಸ್ವಂತದ್ದಲ್ಲ, ಅಪ್ಪನಿಂದ ಬಂದಿತ್ತು. ನೀವು ತಗೊಂಡಿರೋದು ಏನಿದೆ? ನೀವು ಮೋದಿಯ ಡಿಗ್ರಿ ಬಗ್ಗೆ ಮಾತನಾಡ್ತೀರಿ, ಡಿಗ್ರಿ ದಿಖಾವು ಅಂತ. ಆಯ್ತಪ್ಪ, ನಿಮ್ದು ಯಾವತ್ತು ತೋರಿಸಿದ್ದೀರಾ? ನಾನು ಸುಮ್ಮನೆ ಕೇಳೋ ಪ್ರಶ್ನೆ, ನೀವು ಮಾತನಾಡುವಾಗ ಇಷ್ಟೆಲ್ಲ ಹಿಂದೂ ಕಾರ್ಯಕರ್ತರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಿ, ಒಂದೇ ಮಾತರಮ್ನ ನಿಮ್ಮ ಅಧಿನಾಯಕಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ನಿಮ್ಮ ಮುಖ್ಯಮಂತ್ರಿ, ನಿಮ್ಮ ಪಕ್ಷದ ಅಧ್ಯಕ್ಷರು ರೀ ಇದು ಈ ದೇಶದ ಗೌರವದ ಗಾನ, ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಂತ ಹೇಳುವ ಧೈರ್ಯ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಅವಸ್ಥೆ ರೀ ಈ ದೇಶದ. ಮಿತ್ರ, ಈ ದೇಶದ ದೌರ್ಭಾಗ್ಯ ಏನು ಗೊತ್ತೇನು? ನೀವೇನ್ ತಾಕತ್ತು ಅಂತ ಮಾತಾಡಿದ್ರಿ, ಅವತ್ತೂ ಇರ್ಲಿಲ್ಲ ರೀ ಇವ್ರುಗಳಿಗೆ. ಈ ದೇಶದ ದೌರ್ಭಾಗ್ಯ ಏನು ಅಂತಂದ್ರೆ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ನಮಗೆ ಧರ್ಮಾಧಾರಿತ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದಾಗ, ಲೇ ಇದು ನಿಮ್ಮ ಅಪ್ಪನ ರಾಷ್ಟ್ರ ಅಲ್ಲ, ಇದು ನಮ್ದು, ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳುವ ತಾಕತ್ತು ಬೇಕಾಗಿತ್ತು. ಆ ಛಾತಿ ಇರಲಿಲ್ಲ. ಹೋಗ್ಲಿ, ಛಾತಿ ಇದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನಾದ್ರೂ ಅನುಸರಿಸುವ ಪ್ರಜ್ಞೆ ಇತ್ತ ಇಲ್ಲ. ಮಿತ್ರ, ಇವತ್ತು ಬಾಬಾ ಸಾಹೇಬರನ್ನ ನೆನಪಿಸ್ಕೊಳ್ಬೇಕು. ನನ್ಗೆ ಅವ್ರ ಬಗ್ಗೆ ಮಾತಾಡುವಾಗಲೆಲ್ಲ ಗೂಸ್ ಬಂಬ್ಸ್ ಬರುತ್ತೆ. ಯಾಕೆ ಗೊತ್ತೇನು? ಬಾಬಾ ಸಾಹೇಬರು ಹೇಳಿದ್ರು ನೀವು ಪಾಕಿಸ್ತಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಇವ್ರು ಕೇಳೋದಿಲ್ಲ. ಇವ್ರು ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಇವ್ರು ಒಳಗಿದ್ರೆ ಬಹಳ ಡೇಂಜರ್. ಬಾಬಾ ಸಾಹೇಬ್ರು ಹೇಳೋ ಮಾತಿದು, ನಾನು ಹೇಳ್ತಿರೋದಲ್ಲ. ಪೊಲೀಸರಿಗೋಸ್ಕರ ಈ ಲೈನ್ ಆಡ್ ಮಾಡಿದ್ದೀನಿ. ಬಾಬಾ ಸಾಹೇಬರು ಅವತ್ತು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು, ಇವರು ಒಳಗಿದ್ರೆ ಡೇಂಜರ್. ಬಾಬಾ ಸಾಹೇಬರ ಮಾತನ್ನೇ ಕೋಟ್ ಮಾಡೋದಾದ್ರೆ ಬಾಬಾ ಸಾಹೇಬರು ಏನ್ ಹೇಳಿದ್ರು ಗೊತ್ತಾ? ಶತ್ರುಗಳನ್ನ ಹೊರಗಿಟ್ಕೊಂಡು ಫೈಟ್ ಮಾಡ್ತಿರೋ ಒಳಗಿಟ್ಕೊಂಡು ಫೈಟ್ ಮಾಡ್ತಿರೋ ನೀವೇ ಯೋಚನೆ ಮಾಡಿ ಅಂತ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಬರೆದು ಹೇಳಿದ್ರು. ಒಂದು ಪಾಕಿಸ್ತಾನ ಅಂತ ಪ್ರತ್ಯೇಕ ಮಾಡಿ ಅವ್ರು ಕೇಳಿದಂತೆ. ಆದ್ರೆ ಇಲ್ಲಿರುವಂತ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿರುವಂತ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕಳಿಸ್ಕೊಳ್ಳಿ, ಇದನ್ನೊಂದು ಹಿಂದೂ ದೇಶವಾಗಿ ಮಾಡಬಹುದು ಅಂತ ಬಾಬಾ ಸಾಹೇಬರ ಐಡಿಯಾ ಆವತ್ತೇ ಕೊಟ್ಟಿದ್ರು. ಆದ್ರೆ ನಾವು ಸಿಕ್ಕಾಪಟ್ಟೆ ದಲೈರಿಗಳಲ್ಲ,
ತುಂಬಾ ಹೃದಯವಂತಿಕೆಯನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ವಿ ಮಿತ್ರ. ನಾನು ಇದನ್ನ ಪೊಲಿಟಿಕಲ್ ಸ್ಟೇಜ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ಆದ್ರೆ ದುರ್ದೈವ ಏನು ಅಂತಂದ್ರೆ ಬಾಂಗ್ಲಾದೇಶಿಗರ ವಿರುದ್ಧ ಮಾತನಾಡುವಂತ ವಿಚಾರ ಬಂದಾಗ ಕಾಂಗ್ರೆಸ್ಸಿಗರು ಯಾರು ಬರದೇ ಇಲ್ಲ. ಅದು ಅನಿವಾರ್ಯವಾಗಿ ಪೊಲಿಟಿಕಲ್ ಸ್ಟೇಜ್ ಆಗ್ಬಿಡತ್ತೆ. ಆದ್ರೆ ಒಬ್ಬ ಕಾಂಗ್ರೆಸ್ಸಿಗ ಇದ್ದ. ಇವತ್ತು ಯಾರಾದ್ರೂ ಅಪ್ಪಿತಪ್ಪಿ ಇಲ್ಲಿ ಕಾಂಗ್ರೆಸ್ಸಿಗರು ನಿಮ್ಮ ಪಕ್ಷದ ಚಿಂತನೆಯನ್ನ ಕಳಚಿ ನಾನು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಇದ್ದೀನಿ ಅಂತ ನೀವೇನಾದ್ರೂ ಬಂದು ಕೂತಿದ್ರೆ ನೀವು ನೆನಪಿಸ್ಕೊಳ್ಬೇಕಾದ ನಿಮ್ಮ ಮನೆಯಲ್ಲಿ ಹಾಕಬೇಕಾದ ಫೋಟೋ ಯಾರದು ಗೊತ್ತಾ? ಗೋಪಿನಾಥ್ ಬೋರ್ಡೋಲಾ. ಇದು ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಇವತ್ತು ಅಸ್ಸಾಂನಲ್ಲಿ ಒಬ್ಬ ಅದ್ಭುತವಾಗಿರುವಂತ ಮುಖ್ಯಮಂತ್ರಿ ಕೂತಿದ್ದಾರೆ. ಆದ್ರೆ ಅಸ್ಸಾಮಿನ ಮೊದಲನೇ ಮುಖ್ಯಮಂತ್ರಿ ಯಾರಿದ್ರು ಗೊತ್ತಾ? ಗೋಪಿನಾಥ್ ಬೋರ್ಡೋಲಾ ಅಂತಿದ್ರು, ಒಬ್ಬ ಕಾಂಗ್ರೆಸ್ಸಿಗ. ಆ ಕಾಂಗ್ರೆಸ್ಸಿಗರು ಯಾಕೆ ಅವತ್ತು ಹಠ ಹಿಡಿದು ಎಲ್ಲ ಅಧಿಕಾರಗಳನ್ನ ಮೀರಿ ನಿಲ್ಬೇಕು ಅಂತ ಗಾಂಧೀಜಿ ಎಲ್ಲರಿಗೂ ಹೇಳಿದ್ದಾಗ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕಾಂಗ್ರೆಸ್ಸಿನ ಜೊತೆ ಹಠ ಹಿಡಿದು ನಿಂತು ಮುಖ್ಯಮಂತ್ರಿ ಆದ್ರು ಯಾಕೆ ಗೊತ್ತಾ? ಜವಾಹರ್ಲಾಲ್ ನೆಹರು ಮತ್ತು ಅವತ್ತಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ಬಾಂಗ್ಲಾದೇಶ ಅಂತ ಏನು ಮಾಡಿದ್ರು ಅದಕ್ಕೆ ಪಶ್ಚಿಮ ಬಂಗಾಳದ ಅರ್ಧ ಭಾಗವನ್ನ ಕೊಟ್ಟಿದ್ದಲ್ಲದೆ ಅಸ್ಸಾಮನ್ನು ಕೊಟ್ಟು ಬಿಡಬೇಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ಗೋಪಿನಾಥ್ ಬೋರ್ಡೋಲಾ ಹಠ ಹಿಡಿದು ನಿಂತರು, ನನ್ನ ಅಸ್ಸಾಂನ ತುಂಡಾಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಅವತ್ತು ಗೋಪಿನಾಥ್ ಬೋರ್ಡೋಲಾ ನಿಂತರು. ಅವರ ವಿರುದ್ಧಕ್ಕೆ ಜವಾಹರ್ಲಾಲ್ ನೆಹರು ಏನೇನು ಮಾಡಿದ್ರು ಅನ್ನೋದು ಇವತ್ತು ಇತಿಹಾಸ ವಿದಿತವಾಗಿರುವಂತ ಸಂಗತಿ. ದುರ್ದೈವ, ಕಾಂಗ್ರೆಸ್ ಯಾವತ್ತೂ ಗೋಪಿನಾಥ್ ಬೋರ್ಡೋಲಾಯರ್ನ ನೆನಪಿಸಿಕೊಳ್ಳೋದೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಪಾಕಿಸ್ತಾನದ ಕಲ್ಪನೆಯನ್ನ ಇಂಡೈರೆಕ್ಟ್ಲಿ ಹರಿಬಿಟ್ಟಿದ್ದು ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ತಮ್ಮ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಮುಸಲ್ಮಾನರನ್ನ ನಾವು ಚೆನ್ನಾಗಿ ಬೆಳೆಸಬೇಕು, ಇವ್ರು ಗಟ್ಟಿಯಾಗಿ ನಿಲ್ಬೇಕು, ಎಜುಕೇಟೆಡ್ಸ್ ಆಗ್ಬೇಕು, ಅದಕ್ಕೆ ಇವ್ರು ಯಾವತ್ತೂ ಬ್ರಿಟಿಷರ ಜೊತೆ ನಿಲ್ಬೇಕು ಎನ್ನುವಂತ ಒಂದು ಕಾನ್ಸೆಪ್ಟ್ ನ ಆಲೋಚನೆ ಮಾಡಿದ್ದವರು. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ನಾನು ಬಹಳ ಪ್ರೀತಿಯಿಂದ ಹಾಡ್ತಿದ್ದೆ ಇತಿಹಾಸ ಗೊತ್ತಾಗುವವರೆಗೂ. ಈ ಹಾಡನ್ನು ಬರೆದವರ ಹೆಸರು ಇಕ್ಬಾಲ್ ಅಹಮದ್ ಅಂತ. ಈ ಇಕ್ಬಾಲ್ ಅಹಮದ್ ಮುಂದೆ ಏನ್ ಹೇಳ್ತಾರೆ ಗೊತ್ತಾ? ಇದೇ ಹಾಡ್ನಲ್ಲಿ, ಪೂರ್ತಿ ಹಾಡ್ ನಾವು ಹಾಡೋದಿಲ್ಲ, ಕಾಂಗ್ರೆಸ್ನವರಿಗೆ ಎಲ್ಲವನ್ನೂ ಕಟ್ ಮಾಡಿ ರೂಢಿ. ಅವ್ರ ಆ ಹಾಡನ್ನು ಕಟ್ ಮಾಡಿದ್ದಾರೆ. ಆ ಕಟ್ ಮಾಡಿರುವಂತ ಹಾಡ್ನಲ್ಲಿ ಏನಿದೆ ಗೊತ್ತಾ? ಹೇ ಗಂಗಾ ಮರ್ತೋಗ್ಬಿಟ್ಯಾ, ಜಗತ್ತನ್ನೆಲ್ಲ ಗೆದ್ದಿರುವಂತ ನಮ್ಮ ಹಡಗು ನಿನ್ನ ದಡಕ್ಕೆ ಬಂದು ನಿಂತಿತ್ತು, ಅದನ್ನು ಮರ್ತೋಗ್ಬಿಟ್ಯಾ ನೀನು ಅಂತ ಗಂಗೆಗೆ ಮಾತನಾಡಿಸ್ತಾರೆ. ಆ ಹಾಡು ಸಾರೇ ಜಹಾಂ ಸೆ ಅಚ್ಚಾ ಈ ದೇಶದಲ್ಲಿ ಹೆಚ್ಚು ಕಡಿಮೆ ರಾಷ್ಟ್ರಗಾನದಂತೆ ಪ್ರತಿ ಆಗಸ್ಟ್ 15ಕ್ಕೆ ಹಾಡಲ್ಪಡುತ್ತೆ. ಇವತ್ತಿಗೂ ಬಹಳ ಜನ ಹಾಡ್ತಾರೆ, ಅದರ ಮ್ಯೂಸಿಕ್ ಅನ್ನು ಬಳಸ್ಕೊಳ್ತೀವಿ. ಆದರೆ ಅದನ್ನ ಬರೆದ ಇಕ್ಬಾಲ್ ಅಹಮದ್ ಆತ ಮೊಹಮ್ಮದ್ ಅಲಿ ಜಿನ್ನಾನ ಕೂರಿಸಿಕೊಂಡು ಪಾಕಿಸ್ತಾನದ ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಅವರು ಬರೆದಿರುವಂತ ಶಿಕ್ವಾ ಮತ್ತು ಜವಾಬೆ ಶಿಕ್ವಾ ಎನ್ನುವಂತ ಅವರ ಕವನಗಳ ಗುಚ್ಛವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಮತಾಂಧ ಮುಸಲ್ಮಾನ. ಮಿತ್ರೆ, ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಆತ ಪಾಕಿಸ್ತಾನದಲ್ಲಿ ಹೋಗಿ ನೆಲೆಸಿದ, ಪಾಕಿಸ್ತಾನದಲ್ಲಿ ಗೌರವ ಸಂಪಾದಿಸಿದ. ಆದರೆ ದುರದೃಷ್ಟ, ಬಂಗಾಳದ ದೀದಿ ಅವನ 125ನೇ ವರ್ಷ 125ನೇ ವರ್ಷದ ಅವನ ಹುಟ್ಟಿದ ಹಬ್ಬವನ್ನ ಪಶ್ಚಿಮ ಬಂಗಾಳದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಏನ್ ದುರಂತ ಇದು ಮಿತ್ರ. ಈ ದೇಶವನ್ನ ಡಿವೈಡ್ ಮಾಡುವಾಗ ಬಹಳ ಜನ ಇವತ್ತಿನ ಜೆನ್ಸಿಗಳು ನಂಗೆ ಗೊತ್ತಿಲ್ಲ ಇದನ್ನೆಲ್ಲ ಆಲೋಚನೆ ಮಾಡ್ತಾರೋ ಇಲ್ವೋ, ಅವ್ರಿಗೆ ಯಾವ ರೀಲ್ಗಳು ಇದನ್ನ ಹೇಳೋದಿಲ್ಲ. ಭಾರತವನ್ನ ಡಿವೈಡ್ ಮಾಡುವಾಗ, ನಮ್ಮ ಮನೆಯನ್ನ ಡಿವೈಡ್ ಮಾಡುವಾಗ ಅಥವಾ ನಮ್ಮ ಜಮೀನನ್ನು ಡಿವೈಡ್ ಮಾಡುವಾಗ್ಲೂ ಕೂಡ ರೋಡ್ ಇದ್ರೆ ಮಾತ್ರ ಡಿವೈಡ್ ಮಾಡ್ಕೊಳ್ತೀವಿ, ಇಲ್ಲದೆ ಇದ್ರೆ ಮಾಡೋದಿಲ್ಲ. ಆದ್ರೆ ಪಾಕಿಸ್ತಾನವನ್ನು ಹೆಂಗ್ ಕೊಟ್ಟರು ಗೊತ್ತಾ? ಒಂದು ಪೂರ್ವ ಭಾಗದಲ್ಲಿ, ಒಂದು ಪಶ್ಚಿಮ ಭಾಗದಲ್ಲಿ, ಎರಡರ ನಡುವೆ ರೋಡೇ ಇರಲಿಲ್ಲ. ಅದಕ್ಕೆ ಅವತ್ತೇ ಮುಸ್ಲಿಮರು ಡಿಸೈಡ್ ಮಾಡಿದ್ರು, ರೋಡ್ ನೀವು ಕೊಡಬೇಡಿ, ನಾವು ಮಾಡ್ಕೋತೀವಿ ಅಂತ. ಗ್ರೀನ್ ಕಾರಿಡಾರ್ ಮಾಡ್ತೀವಿ ಅಂತ. ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಮಾಡಿದ್ರು, ಬಿಹಾರದಲ್ಲಿ ಜಾಸ್ತಿ ಮಾಡಿದ್ರು, ಪಂಜಾಬ್ನಲ್ಲಿ ಪ್ರತ್ಯೇಕವಾದವನ್ನು ಸೃಷ್ಟಿಸಿ ಮಾಡಿದ್ರು. ಇವೆಲ್ಲವನ್ನು ಸೇರಿಸಿಕೊಂಡು ಒಂದು ಗ್ರೀನ್ ಕಾರಿಡಾರ್ ಕ್ರಿಯೇಟ್ ಮಾಡ್ತೀವಿ ಅಂತ ಅವತ್ ನಿಶ್ಚಯ ಮಾಡಿದ್ದು. ಇವತ್ತು ಕೂಡ ಆ ಯೋಜನೆ ಜಾರಿಯಲ್ಲಿದೆ, ನೆನ್ಪಿಟ್ಕೊಳ್ಳಿ. ಈಗ ವಸಂತ್ ನನ್ನ ಮಿತ್ರ ವೇದಿಕೆ ಮೇಲೆ ಒಂದು ರಿಪೋರ್ಟ್ ತೋರಿಸ್ತಾ ಇದ್ರು. ಎಲಾನ್ ಮಸ್ಕ್ ನೆನ್ನೆ ಮಾತಾಡ್ತಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತೇನು? ಹಿಂದೂಗಳ ಅಥವಾ ಭಾರತದ TFR ಕಡಿಮೆ ಆಗ್ತಾ ಇದೆ, ಗೊತ್ತೇ ಆಗ್ತಿಲ್ಲ ಭಾರತೀಯರಿಗೆ. ರಿವರ್ಸ್ ಮಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ಭಾರತ ಹೋಗಿದೆ ಅಂತ. ಏನ್ TFR ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ.
ಉತ್ಪಾದನಾ ಸಾಮರ್ಥ್ಯ ನಮ್ಮ ಹೆಣ್ಣು ಮಕ್ಕಳದು ಕಡಿಮೆ ಆಗ್ತಿದೆ. ಅಂದ್ರೆ ಸಿಂಪಲ್ ಅರ್ಥ ಏನು ಅಂತಂದ್ರೆ, ಭಾರತದಲ್ಲಿ ಮುಂದೆ ಹುಟ್ಟುತ್ತಾ ಇರುವಂತ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಮಕ್ಕಳ ಸಂಖ್ಯೆ ಯಾರಲ್ರಿ ಕಡಿಮೆ ಆಗ್ತಿದೆ? ಹಿಂದೂಗಳಲ್ಲೇ ಕಡಿಮೆ ಆಗ್ತಿರೋದು. ಯಾಕೆ ಕಡಿಮೆ ಆಗ್ತಿದೆ ಅಂತಂದ್ರೆ, ನಾವು ನಮ್ಗಿರೋ ಒಬ್ರು ಇಬ್ರು ಮಕ್ಕಳನ್ನು ಚೆನ್ನಾಗಿ ಓದಿಸ್ತೀವಿ. ಓದಿಸ್ಬೇಕಾದ್ರೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ನಾವಿಬ್ಬರು ನಮಗೊಬ್ಬರು ಅಂತ. ಈಗ ಶುರು. ಅಟ್ಲೀಸ್ಟ್ ನಾನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ ಅಂತಿತ್ತು. ಈಗ ನಾವಿಬ್ಬರು ನಮಗೊಬ್ಬರು ಅಂತ ಬಂತು. ಮುಂದಿನ ದಿನಗಳಲ್ಲಿ ಹೆಂಗ್ ಬರಬಹುದು ಅಂತಂದ್ರೆ, ಮಕ್ಕಳಾಗದೆ ಹೋದ್ರೆ ಬಹಳ ಒಳ್ಳೇದು, ಅನಾಥ ಮಕ್ಕಳು ಬಹಳ ಇದ್ದಾರೆ, ದತ್ತು ತೆಗೆದುಕೊಳ್ಳಿ ಅಂತ ಈಗಾಗಲೇ ಅನೇಕರು ಹಂಗ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ತಪ್ಪು ಸರಿಗಳ ಮಾತು ನಾನು ಮಾತಾಡ್ತಿಲ್ಲ. ಆದ್ರೆ ಪರಿಣಾಮ ಏನ್ ಗೊತ್ತಾ? ಒಂದೇ ಸಮುದಾಯದ ಸಂಖ್ಯೆ ಏರ್ತಾನೆ ಹೋಗ್ತಿದೆ. ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಮುಸಲ್ಮಾನರು 9% ಇದ್ರು. ಇವತ್ ಕನಿಷ್ಠ ಪಕ್ಷ 22ರಿಂದ 25% ಇದಾರ್ರಿ. 25% ಆರ್ಡಿನರಿ ನಂಬರ್ ಅಂತ ತಿಳ್ಕೊಳ್ಬೇಡಿ. ಮುಸಲ್ಮಾನರು 10% ಇದ್ರೆ ಅಂತಾರೆ. ಅವರು 15% ಆದ್ರೆ ಬಾರೋ ಇಲ್ಲಿ ಅಂತ ಕರೀತಾರೆ. ಅವ್ರು 25% ಆದ್ರೆ ನಾವಿಲ್ದೆ ಅದ್ ಹೆಂಗ್ ನೀನ್ ಮುಖ್ಯಮಂತ್ರಿ ಆಗ್ತೀಯೋ ನೋಡ್ತೀಯ ಅಂತ ಡಿ.ಕೆ. ಶಿವಕುಮಾರ್ಗೂ ಹೇಳ್ತಾರೆ. ಒಂದು ಎಚ್ಚರಿಕೆಯ ಸಂದೇಶವನ್ನ ದಾವಣಗೆರೆಯಲ್ಲಿ ಕೊಟ್ಟಿದ್ರಲ್ಲ, ಅದಿದೇ ಎಚ್ಚರಿಕೆಯ ಸಂದೇಶ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರ ಸಂಖ್ಯೆ ಸಹಜವಾಗಿ ವೃದ್ಧಿಸ್ತಾ ಇದೆ ಅಂತ ತಿಳ್ಕೊಳ್ಬೇಡಿ. 2-3 ಕಾರಣಗಳಿವೆ. ಒಂದು, ಅಕ್ರಮ. ಬೇರೆ ದೇಶಗಳಿಂದ ವಲಸಿಗರನ್ನ ಕರ್ಕೊಂಡು ಬರ್ತಾರೆ, ಈ ದೇಶದಲ್ಲಿ ನೆಲೆ ನಿಲ್ಲುವಂತೆ ಮಾಡ್ತಾರೆ. ನನಗೆ ಅನೇಕ ಸಂಗತಿಗಳು ನಿಮ್ ಜೊತೆ ಚರ್ಚೆ ಮಾಡಬೇಕು. ನಾವು ಎಷ್ಟರ ಮಟ್ಟಿಗಿದ್ದೀವಿ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಪಕ್ಕದ ಉತ್ತರ ಪ್ರದೇಶದ ವ್ಯಕ್ತಿ ಬಂದು ವ್ಯಾಪಾರ ಮಾಡ್ಲಿಕ್ಕೆ ಅಂತ ನಿಂತ್ರೆ ನಾವು ತಪ್ಪು ಅಂತ ಹೇಳ್ತೀವಿ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯವರು ಬಂದು ಅಂತವ್ರನ್ನ ಹುಡುಕಿ ಬಡಿತಾರೆ, ಓಡಿಸ್ತಾರೆ ಅವರನ್ನ. ಬಿಹಾರದ ಹಿಂದೂ ಕಾರ್ಮಿಕರು ಬಂದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ನಿಂತ್ರೆ ಬಡಿದು ಓಡಿಸ್ತೀವಿ. ಆದ್ರೆ ಬಾಂಗ್ಲಾದೇಶದ ಮುಸಲ್ಮಾನರು ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಬಾಯಿ ಮುಚ್ಕೊಂಡಿರ್ತೀವಿ, ಫೆವಿಕಾಲ್ ತಿಂದು ಬಿಡ್ತೀವಲ್ಲ. ಯಾಕಿದು? ಹಿಂದೂಗಳಾದ್ರೆ ಪಕ್ಕದ ರಾಜ್ಯದಿಂದಲೂ ಬರಬಾರದು, ಬಾಂಗ್ಲಾದೇಶಿಗನಾದ್ರೆ ಪಕ್ಕದ ದೇಶದಿಂದಲೂ ಬರಬಹುದು ಅಂತಂದ್ರೆ ಹೆಂಗ್ರಿ ನಡೆಯುತ್ತೆ ದೇಶ? ನಾನಿವತ್ತು ಕನ್ನಡ ಹೋರಾಟಗಾರರನ್ನೆಲ್ಲ ವಿನಂತಿಸ್ಕೊಳ್ತೀನಿ. ಬಹಳ ಜನ ಇಲ್ಲಿ ಕೂತಿದ್ದೀರಿ. ನಾನಿವತ್ತು ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ, ಮಿತ್ರರೇ, ನಾನು ಕನ್ನಡಿಗ, ನಂಗೆ ಗೊತ್ತಿದೆ. ನೀವೆಷ್ಟು ಕನ್ನಡಿಗ ಅಂತ ಕರ್ಕೊಳ್ತಿರೋ ಕನ್ನಡದ ಬಾವುಟ ಹಿಡ್ಕೊಂಡು ಅಷ್ಟೇ ಅಥವಾ ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಕನ್ನಡತನ ನನ್ನೊಳಗಿದೆ. ನಾನು ಕನ್ನಡವನ್ನ ಮಾತನಾಡುವಾಗ ಹೆಮ್ಮೆ ಪಡ್ತೀನಿ, ಆನಂದಿಸ್ತೀನಿ ಕನ್ನಡವನ್ನ ಮಾತನಾಡುವಾಗ. ಆದ್ರೆ ಅಷ್ಟೇ ಪ್ರೀತಿ, ಅಷ್ಟೇ ಸ್ವಾಭಿಮಾನ ನನಗೆ ನಾನು ಹಿಂದೂ ಅನ್ನೋದ್ರ ಮೇಲೂ ಕೂಡ ಇದೆ. ಹಾಗಂತ ನಾನು ಕನ್ನಡದ ಮುಸಲ್ಮಾನನ್ನ ದ್ವೇಷಿಸ್ತೀನಿ ಅಂತಿಲ್ಲ. ಆದ್ರೆ ಕನ್ನಡದ ಮುಸಲ್ಮಾನ ತನ್ನ ಕೇರಿ ಒಳಗೆ ಬಾಂಗ್ಲಾದ ಮುಸಲ್ಮಾನನನ್ನ ಮುಚ್ಚಿಟ್ಕೊಂಡಾಗ ಮಾತ್ರ ನನ್ನ ಟೆಂಪರ್ ಜಾಸ್ತಿ ಆಗ್ಬಿಡುತ್ತೆ. ನೀನ್ ನನ್ನ ಜೊತೆ ಊಟ ಮಾಡಿದೆ, ನನ್ನ ಜೊತೆ ನೀರು ಕುಡ್ದೆ, ನನ್ನ ಜೊತೆ ನನ್ನ ಭಾಷೆಯನ್ನ ನೀನು ಹಂಚಿಕೊಂಡೆ, ಈಗ ನೀನು ಮುಚ್ಚಿಟ್ಕೊಂಡು ಒಬ್ಬ ಬಾಂಗ್ಲಾದೇಶಿ ವಲಸಿಗನನ್ನ ಮುಚ್ಚಿಟ್ಕೊಂಡಿದ್ದೀಯಾ. ಈ ಹಾವು ಹಿಂದೂಗಳ ಮನೆಗೆ ಅಷ್ಟೇ ಅಲ್ಲ, ಈ ಹಾವು ಮುಸಲ್ಮಾನನ ಮನೆ ಒಳಗೂ ಹೊಕ್ಕಿದೆ ಅಂತ ಇವತ್ತು ಅಸ್ಸಾಂನಲ್ಲಿ ಅವರಿಗೆ ಗೊತ್ತಾಗ್ತಿದೆ. ಹೆಂಗ್ ಗೊತ್ತಾಗ್ತಿದೆ ಗೊತ್ತೇನು? ಹೇಗೆ ಇದೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅನೇಕ ಅಸ್ಸಾಮಿನ ಮುಸಲ್ಮಾನರು ಕೂಡ ಅಲ್ಲಿ ಬಿಜೆಪಿಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಬಾಂಗ್ಲಾದೇಶದ ವಲಸಿಗರು ಅಸ್ಸಾಮಿಗೆ ಬಂದು ಹಿಂದೂಗಳ ಉದ್ಯೋಗ ಕಸಿಯೋದಿರ್ಲಿ, ಅಸ್ಸಾಮಿನ ಮುಸಲ್ಮಾನರ ಉದ್ಯೋಗವನ್ನು ಕಸಿದು ಬಿಟ್ಟಿದ್ದಾರೆ, ಅಸ್ಸಾಮಿನ ಮುಸಲ್ಮಾನರ ಜಾಗವನ್ನ ಕಬಳಿಸಿದ್ದಾರೆ, ಅಸ್ಸಾಮಿನ ಮುಸಲ್ಮಾನರ ಅನ್ನವನ್ನ ಕಬಳಿಸಿದ್ದಾರೆ. ಅವರೇ ಈಗ ಫೈಟ್ ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ಬಂದಿದೆಯಲ್ಲ, ಇದು ಸಾಮಾನ್ಯವಾದ ಸಂಗತಿಯಲ್ಲ. ಇದು ಮೊದಲನೇದು. ಎರಡನೇದು, ಯಾವ್ದಾದ್ರೂ ಪ್ರತ್ಯೇಕ ದೇಶದವನು ಈ ದೇಶಕ್ಕೆ ಬಂದ್ರೆ ಅವನಿಗೆ ಮೊದಲು ಈ ದೇಶ ನಂದು ಅಂತ ಅನ್ಸದೇ ಇಲ್ಲ ರೀ. ಅವನ್ ಕಲ್ಲನ್ನು ಹೊಡಿಬೇಕಾದ್ರೆ ಧೈರ್ಯವಾಗಿ ಹೊಡಿತಾನೆ, ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಧೈರ್ಯವಾಗಿ ಹೊಡಿತಾನೆ ಅಂತಂದ್ರೆ ಇಲ್ಲಿರೋ ಈ ಕಾಂಪೌಂಡ್ ಉರುಳಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಯಾಕೆ ಹೊಟ್ಟೆ ಉರಿಯುತ್ತೆ ಗೊತ್ತಾ? ಈ ಕಾಂಪೌಂಡ್ ಸಾಮಾನ್ಯವಾದ್ದಲ್ಲ, ಈ ಜೈಲು ಸಾಮಾನ್ಯವಾದ್ದಲ್ಲ. ಈ ದೇಶದ ಅನೇಕ ಹೋರಾಟಗಾರರನ್ನ ತನ್ನ ಒಡಲೊಳಗಿಟ್ಕೊಂಡಿದ್ದಂತ ಜೈಲು, ಎಮರ್ಜೆನ್ಸಿಯನ್ನ ನೆನಪಿಸುವಂತ ಜೈಲು ಅಂತ. ಇದರ ಒಂದು ಇಟ್ಟಿಗೆಗೆ ಧಕ್ಕೆ ಬಂದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಆದ್ರೆ ಬಾಂಗ್ಲಾದೇಶದಿಂದ ಬಂದವನಿಗೆ ಏನಾಗಿರ್ಬೇಕು? ಅವನು ಒಡೆದು ಸಾಕು ಹೋಗ್ಬಿಡ್ತಾನೆ. ಅವನೇನು ಆಗ್ಬೇಕಾಗಿಲ್ಲ. ಈ ದೇಶ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಇತಿಹಾಸದೊಂದಿಗೆ ಅವನಿಗೆ ಸಂಬಂಧವೇ ಇಲ್ಲ.
ಅಂತ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ನೀವು ಬೆಂಗಳೂರಿನಲ್ಲಿ ಮುಚ್ಚಿಟ್ಕೊಳ್ತೀರಾ ಅಂತ ಆಗ್ಬಿಟ್ರೆ ಕೆಲವು ಸಾವಿರ ಜನರು ಕೂಡ ಈ ಬೆಂಗಳೂರಿನ ಪರಿಸ್ಥಿತಿಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಹೋರಾಟ ಆಗಿದೆ. ನನಗೆ ಪುನೀತನ್ ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆ ಗೊತ್ತಾ? ಹೊಡೆಯಲ್ಲ. ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ, ನೀವು ಹೊಡೆದ್ರೆ ಪರವಾಗಿಲ್ಲ. ಮೊನ್ನೆ ತಾನೇ ಡೆಲ್ಲಿಲಿ ಒಂದು ಪ್ರೊಟೆಸ್ಟ್ ಆಯ್ತು. ಪೊಲೀಸರನ್ನ ಅವ್ರು ಮಾತಾಡಿಸಿದ ರೀತಿ ನೋಡ್ಬೇಕು. ನಂಗೆ ಬಹಳ ಬೇಜಾರಿನ ಸಂಗತಿ ಏನು ಅಂತಂದ್ರೆ, ನಾನು ವೇದಿಕೆ ಮೇಲೆ ಭಾಷಣ ಮಾಡಿದ್ರೆ ಪೊಲೀಸರು FIR ಮಾಡ್ತಾರೆ. ಆದ್ರೆ ಡೆಲ್ಲಿನಲ್ಲಿ ಅತ್ಯಂತ ಅಸಹ್ಯದ ಭಾಷೆಯಲ್ಲಿ ಪೊಲೀಸರನ್ನ ಮಾತನಾಡಿಸಿದಾಗ ಅವ್ರ ವಿರುದ್ಧ FIR ಮಾಡಿಸಿದ್ದಕ್ಕೆ ಎಲ್ಲ ಕಾಂಗ್ರೆಸ್ಸಿನ ಲೀಡರ್ಗಳು ಕೂಡ ನೀವು ವಿದ್ಯಾರ್ಥಿಗಳ ಮೇಲೆ FIR ಮಾಡ್ಬಿಟ್ರಾ, ಮಕ್ಕಳ ಮೇಲೆ FIR ಮಾಡ್ಬಿಟ್ರಾ ಅಂತ FIR ಮಾಡಿರೋ ಗೂಂಡಾಗಳನ್ನು ಬಚಾಯಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ನಿಂತಿರಲ್ಲ. ಇದು ದೌರ್ಭಾಗ್ಯ ಮಿತ್ರ. ಇವತ್ತು ಹೋರಾಟಕ್ಕೆ ಅಂತ ನಿಂತಿರುವಂತ ಈ ಎಲ್ಲ ನಾವೆಲ್ಲ ಏನಿದ್ದೀವಿ, ಮಾತಿಗೆ ಪೊಲೀಸರಿಗೆ ಗೌರವ ಸಮರ್ಪಿಸ್ತಿದ್ದೀವಿ. ಅವನು ಶುರು ಮಾಡ್ತಾನೆ 3 ಬಾರಿ ಚಪ್ಪಾಳೆ ಹೊಡೆಸ್ದ ಪೊಲೀಸರಿಗೆ. ಯಾಕೆ ಚಪ್ಪಾಳೆ ಹೊಡೆಸ್ದ ಅಂತಂದ್ರೆ, ನೀವು ನಮ್ಮವರು ಕಂಡ್ರಪ್ಪ, ನಮ್ಮ ಇತಿಹಾಸಕ್ಕೆ ಸೇರಿದವರು, ನಮ್ಮ ಸಂಸ್ಕೃತಿಗೆ ಸೇರಿದವರು ಅನ್ನುವಂತ ಪ್ರೀತಿಯ ಕಾರಣಕ್ಕೆ. ನಿಮ್ಮ ಹತ್ರ 48 FIR ಅವನು ಮಾಡಿಸಿಕೊಂಡ ನಂತರವೂ ನಿಮಗೆ 3 ಬಾರಿ ಚಪ್ಪಾಳೆ ಯಾಕೆ ಅಂತಂದ್ರೆ, ನಾಳೆ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲೇನಾದ್ರೂ ದೊಡ್ಡ ಮಟ್ಟದ ಸಭೆ ನಡೆಸಿದ್ರೆ ಅವ್ರು ನಮ್ಮ ತರ ಶಾಂತಿಯುತವಾಗಿ ಮಾಡಲ್ಲ. ಪಕ್ಕದಲ್ಲೇ ಕಲ್ಲು ತುಂಬಿರುವ ಲಾರಿ ತಂದು ನಿಲ್ಲಿಸ್ಕೊಳ್ತಾರೆ. ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡೆಯುವಾಗ ಆಗ ನಿಮ್ಮ ರಕ್ಷಣೆಗೆ ಬರೋದು ಮತ್ತೆ ಕೇಸರಿ ಹಾಕಿದ ನಾವುಗಳೇ. ಇದು ಇಲ್ಲಿ ಅಲ್ಲಿ ಅಲ್ಲ, ಈ ದೇಶದಲ್ಲಿ ಎಲ್ಲೆಲ್ಲಿ ಹೋರಾಟ ನಡೆದಿದೆಯೋ ಆ ಹೋರಾಟ ನಡೆಯುವಾಗ ದಾರಿ ತಪ್ಪಿದ ಹೋರಾಟವನ್ನ ರಕ್ಷಣೆ ಮಾಡಲಿಕ್ಕೆ, ಆ ಹೋರಾಟವನ್ನ ಸರಿದಾರಿಗೆ ತರುವಂತ ಪ್ರಯತ್ನ ಯಾರಾದ್ರೂ ಮಾಡಿದ್ರೆ ಅದು ಕೇಸರಿ ದಾರಿಗಳೇ ಅನ್ನೋದನ್ನು ಮರಿಬೇಡಿ ಮಿತ್ರರೇ. ಮಿತ್ರ, ಇವತ್ತು ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ದೇಶದ ಪ್ರತಿ ರಾಜ್ಯದಲ್ಲೂ ಕೂಡ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಬಂದು ಸೇರಿದ್ದಾರೆ. ನಾನು ಕರ್ನಾಟಕದ ಬಗ್ಗೆ ವೇದಿಕೆ ಮೇಲಿರೋರು ಗಂಭೀರವಾಗಿ ತೆಗೆದುಕೋಬೇಕು. ನಾಗೇಂದ್ರ ಪ್ರಸಾದರು ಇದ್ದಾರೆ, ಅವ್ರು ಬಂದ ತಕ್ಷಣ ಕೆಲವು ಆತಂಕವನ್ನ ವ್ಯಕ್ತಪಡಿಸಿದ್ರು. ನಾನು ಆಡ್ ಮಾಡ್ತೀನಿ ಅಷ್ಟೇ. ಕರ್ನಾಟಕ ಬಹಳ ದೊಡ್ಡ ಕಾಲೇಜುಗಳು, ನಾನು ಯಾವ್ಯಾವ ಕಾಲೇಜು ಅಂತ ಹೆಸರು ಹೇಳೋದಿಲ್ಲ, ಪೊಲೀಸರಿಗೆ ಗೊತ್ತಿರಲ್ಲ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ಆದ್ರೆ ಯಾವ್ಯಾವ ಕಾಲೇಜುಗಳಲ್ಲಿ ಡ್ರಗ್ಸ್ ನ ಮಾಫಿಯಾ ಎಷ್ಟರ ಮಟ್ಟಿಗೆ ನಡೀತಿದೆ ಅಂತಂದ್ರೆ, ನನ್ನ ಕರ್ನಾಟಕದ ಜೆನ್ಸಿಗಳು ಅವರು ಮೊಬೈಲಲ್ಲೂ ಇಲ್ಲ ಈಗ, ಅವರು ಡ್ರಗ್ಸ್ ನ ಸೇವನೆ ಮಾಡುವಂತ ಜನ ಆಗ್ಬಿಟ್ಟಿದ್ದಾರೆ. ಭಯಾನಕವಾದ ಮಾಫಿಯಾ. ಈ ಮಾಫಿಯಾಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನ ನಾನು ಹಂಚಿಕೊಳ್ಳಬಲ್ಲೆ ಪೊಲೀಸರ ಜೊತೆಗೆ. ಯಾರಿದರ ಕಿಂಗ್ ಪಿನ್ನು, ಏನ್ ಮಾಡ್ತಿದ್ದಾರೆ ಎಲ್ಲವೂ ಗೊತ್ತಾಗಿದೆ, ಎಲ್ಲವನ್ನೂ ಹುಡುಕಿಸಿದ್ದೀವಿ. ಯಾರು ಇದರ ಹಿಂದೆ ಇರ್ತಾರೆ? ಒಂದೇ ಸಮುದಾಯಕ್ಕೆ ಸೇರಿದ ಜನ ಇರ್ತಾರೆ. ಎಲ್ಲಿಂದ ಸಪೋರ್ಟ್ ಸಿಗುತ್ತೆ ಇವರಿಗೆ? ಫೇಕ್ ಕರೆನ್ಸಿ ಬರುತ್ತೆ. ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಬೇಕಾಗಿ ಬಂತು ಮಿತ್ರ, ನೆನ್ಪಿಟ್ಕೊಳ್ಳಿ. ಡಿಮಾನಿಟೈಸೇಷನ್ ಮಾಡಿದ್ದು ಅತ್ಯದ್ಭುತವಾದ ಕಾರ್ಯ. ಒಂದು ಸರ್ಕಾರ ತೆಗೆದುಕೊಳ್ಬಹುದಾಗಿರುವಂತ ಅತ್ಯಂತ ಬೋಲ್ಡ್ ಮತ್ತು ಟಫೆಸ್ಟ್ ಡಿಸಿಷನ್ ಡಿಮಾನಿಟೈಸೇಷನ್ ಮಾಡೋದು. ಆದ್ರೆ ಯಾರು ಸಫರ್ ಮಾಡಿದ್ದು? ನಾನು ಮತ್ತು ನೀವು. ಆದ್ರೆ ಡಿಮಾನಿಟೈಸೇಷನ್ ಮಾಡಲಿಕ್ಕೆ ಕಳ್ಳ ನೋಟುಗಳನ್ನ ಟ್ರಾನ್ಸ್ಫರ್ ಮಾಡಿಸಿದ್ಯಾರು? ಬಾಂಗ್ಲಾದೇಶದಿಂದ ಇಲ್ಲಿಗೆ ಹೊತ್ಕೊಂಡು ಬಂದಿದ್ಯಾರು? ನೇಪಾಳದ ಬಾರ್ಡರ್ನ ಮೂಲಕ ತಗೊಂಡು ಬಂದಿದ್ಯಾರು? ಇದೇ ಜನ. ಈ ಜನ ಈ ದೇಶಕ್ಕೆ ಫೇಕ್ ಕರೆನ್ಸಿ ತರ್ತಾರೆ, ಈ ದೇಶಕ್ಕೆ ಅವರು ಶಸ್ತ್ರಾಸ್ತ್ರಗಳನ್ನ ತರ್ತಾರೆ, RDX ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ. ಅವರು ಈ ದೇಶದಲ್ಲಿ ಶಸ್ತ್ರಾಸ್ತ್ರ ತಯಾರು ಮಾಡುವಂತ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡ್ತಾರೆ. ಅವರು ಈ ದೇಶದಲ್ಲಿ ತಮ್ಮ ಜನಸಂಖ್ಯೆಯನ್ನ ಹೆಚ್ಚಿಸುವ ಮೂಲಕ ಈ ದೇಶದಲ್ಲಿ ಓಡಾಡೋದು ಕಷ್ಟ ಮಾಡ್ತಾರೆ. ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ ನ ಬಲೆಗೆ ಬೀಳಿಸಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾರೆ. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಹಿಂಗ್ ಮಾಡಬೇಡ್ರಪ್ಪ ಅಂತ ಕೇಳೋಂಗೂ ಇಲ್ವಾ? ಮಿತ್ರ, ಯಾವ ಪರಿಸ್ಥಿತಿ ನಮ್ದು? ನಾವು ಯಾವ ರಾಷ್ಟ್ರದಲ್ಲಿದ್ದೀವಿ? ಛಲವಾದಿ ನಾರಾಯಣ ಸ್ವಾಮಿ ಅವರು ಬಹಳ ಜೋರಾಗಿ ಹೇಳಿ ಹೋದ್ರು, ಹಿಂದೂಸ್ತಾನದಲ್ಲಿ ಇದ್ದೀವಿ ಅಂತ. ಯಾವುದು ಸರ್ ಹಿಂದೂಸ್ತಾನ? ಯಾವ ಹಿಂದೂಸ್ತಾನದಲ್ಲಿ ನಾವಿದ್ದೀವಿ? ಯಾವ ಹಿಂದೂಸ್ತಾನದಲ್ಲಿ ನನ್ನ ಧರ್ಮದ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಅಪ್ಪನ ಮಗನಿಗೆ ಹೋಗ್ಬಿಟ್ಟು ನಾನೊಂದು ಪರ್ಮಿಷನ್ ಲೆಟರ್ ಕೇಳಬೇಕು? ಅದು ಹಿಂದೂಸ್ತಾನವಾ? ನಾನು ಯಾವ ಹಿಂದೂಸ್ತಾನ ಅಂತ ನೀವು ಹೇಳ್ತೀರೋ ಆ ಹಿಂದೂಸ್ತಾನದಲ್ಲಿ ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರೋ ಹೆಣ್ಮಗಳು ಬಂದು ಇಲ್ಲಿ ಹೆಣ್ಮಕ್ಳನ್ನು ಬಿಡಿ ಅಂತ ಪ್ರೊಟೆಸ್ಟ್ ಮಾಡಿದ್ಲು ಅಂತ ನಾನು ಹೋಗ್ಲೋ ಬೇಡ ಅಂತ ಯೋಚನೆ ಮಾಡೋದು ಹಿಂದೂಸ್ತಾನವಾ? ಯಾವ್ದ್ರ ಹಿಂದೂಸ್ತಾನ?
ನನ್ನ ದೇಶದ ಅಮರನಾಥ ಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಲಕ್ಷಾಂತರ ಸೈನಿಕರ ಪ್ರೊಟೆಕ್ಷನ್ ನಲ್ಲಿ ಹೋಗ್ಬೇಕಲ್ಲ ನಾನು, ಅದು ಹಿಂದೂಸ್ತಾನವ? ಯಾವ ಹಿಂದೂಸ್ತಾನ ರೀ? ಧೈರ್ಯವಾಗಿ ಎಲ್ಲಾದ್ರೂ ನನ್ನ ಮನೆಯ ಹೆಣ್ಣು ಮಗಳನ್ನ ಜಿಮ್ಮಿಗೆ ಕಳಿಸ್ಲಿಕ್ಕೆ ಧೈರ್ಯ ಇಲ್ಲದೆ ಇರುವಂತದ್ದು ಹಿಂದೂಸ್ತಾನವ? ಯಾವ ಹಿಂದೂಸ್ತಾನ? ರಸ್ತೆಯಲ್ಲಿ ಹೋಗಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ನಡೆದು ಹೋಗಬೇಕಾಗಿರೋದು ಹಿಂದೂಸ್ತಾನವ? ಯಾವ ಹಿಂದೂಸ್ತಾನ? ನನ್ನದ್ದೇ ಮನೆಯ ಎದುರಿಗೆ ಪ್ರತಿನಿತ್ಯ ಮೈಕ್ ನಲ್ಲಿ ಕೂಗ್ತಾ ನಿಮ್ಮೆಲ್ಲರ ದೇವರು ಸುಳ್ಳು, ನನ್ನ ದೇವರು ಮಾತ್ರ ಸತ್ಯ ಅಂತ ಹೇಳೋದನ್ನ ಕೇಳ್ಕೊಂಡೇ ಬೆಳಿಬೇಕಲ್ಲ, ಅದು ಹಿಂದೂಸ್ತಾನವ? ಯಾವುದೋ ಹಿಂದೂಸ್ತಾನ? ಮಿತ್ರ, ನನ್ನ ದೇಶದಲ್ಲಿ ನಾನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಅಲ್ಲ, ಥರ್ಡ್ ಗ್ರೇಡ್ ಸಿಟಿಸನ್ ಅಲ್ಲ. ಯಾವ ಹಿಂದೂಸ್ತಾನದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ? ಮಿತ್ರ, ಇವತ್ತೊಂದು ಗಂಭೀರವಾದ ಚರ್ಚೆ ಈ ಕಾರಣಕ್ಕಾಗಬೇಕು. ನಾವೇನಾದ್ರೂ ಒಗ್ಗಟ್ಟಿಗೆ ಬಂದು ಜೊತೆಯಲ್ಲಿ ನಿಂತ್ಕೊಂಡು ಹಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಈ ದೇಶವನ್ನ ಬಹಳ ಗಂಭೀರವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಇವತ್ತು ನಾನೊಬ್ಬ ವ್ಯಕ್ತಿ ನೆನಪಿಸ್ಕೊಡ್ತೀನಿ ನಿಮ್ಗೆ. ಇವತ್ತೇನಾದ್ರೂ ಪಶ್ಚಿಮ ಬಂಗಾಳ ನಮ್ ಜೊತೆ ಬಲವಾಗಿ ಉಳಿದಿದೆ ಅಂತಂದ್ರೆ ಒಬ್ಬ ಹಿಂದುವಿನ ಕಾರಣಕ್ಕೋಸ್ಕರ. ಗೊತ್ತೇನ್ ನಿಮ್ಗೆ? 1946 ನಲ್ಲಿ ಮುಸಲ್ಮಾನರು ಡೈರೆಕ್ಟ್ ಆಕ್ಷನ್ ಘೋಷಣೆ ಮಾಡಿದ್ರು. ಡೈರೆಕ್ಟ್ ಆಕ್ಷನ್ ಡೇ ಅಂತಂದ್ರೆ ಏನ್ ಗೊತ್ತಾ? ಮುಸಲ್ಮಾನರು ಕಂಡಲ್ಲಿ ಹಿಂದೂಗಳನ್ನ ಹೊಡಿಬೇಕು ಅಂತ ಒಳಗೊಳಗೆ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರು. ನಾನು ಎಚ್ಚರಿಕೆ ಕೊಡ್ತಿದ್ದೀನಿ, ಇದನ್ನ ಒಳಗೊಳಗೆ ಪ್ಲಾನ್ ಹೆಂಗ್ ಮಾಡಿದ್ರು ಅಂತಂದ್ರೆ, ಮುಸಲ್ಮಾನರ ಪೆಟ್ರೋಲ್ ಬಂಕ್ಗಳಲ್ಲಿ ಮುಸಲ್ಮಾನರು ಕೇಳಿದಷ್ಟು ಪೆಟ್ರೋಲು ಡೀಸೆಲ್ ಕೊಡಬೇಕು ಅಂತ ನಿಶ್ಚಯ ಮಾಡಲಾಗಿತ್ತು. ಡೈರೆಕ್ಟ್ ಆಕ್ಷನ್ ಡೇಗೆ ಮೊಹಮ್ಮದ್ ಅಲಿ ಜಿನ್ನಾ ಪ್ಲಾನ್. ಗೊತ್ತೇ ಇಲ್ಲ ಹಿಂದೂಗಳಿಗೆ. ನಾವು ಹೇಳ್ಕೊಂಡು ತಿರುಗಾಡ್ತಿದ್ವಿ, ಹಿಂದೂ ಮುಸ್ಲಿಂ ಭಾಯ್ ಬಾಯ್, ಹಿಂದೂ ಮುಸ್ಲಿಂ ಭಾಯ್ ಬಾಯ್. ಅಫ್ಕೋರ್ಸ್, ಯಾವ ದೇಶದಲ್ಲಿ ಒಬ್ಬ ಶ್ರೇಷ್ಠ ಅಬ್ದುಲ್ ಕಲಾಂ ಅಂತ ಒಬ್ಬ ರಾಷ್ಟ್ರಪತಿಯನ್ನು ನಾವು ನೋಡಬಹುದು, ಅಂತ ರಾಷ್ಟ್ರದಲ್ಲಿ ಭಾಯ್ ಬಾಯಿ ಅಂತ ಹೇಳುವಂತ ಅಧಿಕಾರ ನಮ್ಗಿದ್ದೇ ಇದೆ. ಆದ್ರೆ ಅದನ್ನು ಅವ್ರು ಒಪ್ಕೋಬೇಕಲ್ಲ. ಡೈರೆಕ್ಟ್ ಆಕ್ಷನ್ ಡೇ ದಿನ ಅವ್ರು ಅನೌನ್ಸ್ ಮಾಡಿದ ದಿನ ಇದೇ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದು. ಯಾವ ಪರಿ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಲಾಯಿತು ಅಂದ್ರೆ ನಿಮ್ಗೇನ್ ಗೊತ್ತಲ್ಲ. ಈಗಲೇ ಚಾಟ್ ಜಿಪಿಟಿಲ್ ಹಾಕಿ ಕೂತ ಜಾಗದಲ್ಲಿ ಡೈರೆಕ್ಟ್ ಆಕ್ಷನ್ ಡೇ ಅಂತ ತೆಗೀರಿ, ಅದರ ಹೃದಯ ವಿದ್ರಾವಕ ಘಟನೆಗಳು ಹೊರಗೆ ಬರುತ್ತೆ. ಎಲ್ಲ ಹಿಂದೂಗಳು ಮನೆ ಬಿಟ್ಟು ಓಡಿದ್ರು, ಅತ್ಯಾಚಾರಗಳಾಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ಮಟನ್ ಶಾಪ್ ನಡೆಸ್ತಾ ಇದ್ದ ಒಬ್ಬ ವ್ಯಕ್ತಿ, ಗೋಪಾಲ್ ಪಾಠ ಅಂತ ಅವನ ಹೆಸರು, ಗೋಪಾಲ್ ಪಾಠ ಮಟನ್ ಕಟ್ ಮಾಡುವಂತ ತನ್ನ ಕತ್ತಿನ ತೆಗೆದುಕೊಂಡು ಬಂದು ರಸ್ತೆಯಲ್ಲಿ ನಿಂತ. ಯಾವನಾದ್ರೂ ಒಬ್ಬ ಹಿಂದೂಗಳನ್ನು ಮುಟ್ಟಿದ್ರೆ ಕತ್ತರಿಸ್ಬಿಡ್ತೀನಿ ಹುಷಾರು ಒಂದ. ಗೋಪಾಲ್ ಪಾಠ ಕಥೆ ಇದು. ನನಗೆ ಅವನ ಬಗ್ಗೆ ನೆನಪಿಸ್ಕೊಳ್ಳುವಾಗ ನಾವು ಸುಮ್ಮನೆ ಹಿಂದೂಗಳನ್ನು ಮರ್ತು ಬಿಡಬಾರದ್ರಿ. ನಾವೆಲ್ಲರೂ ಕೂಡ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿ ಅದಕ್ಕೆ ಒರಿಜಿನಲ್ ಅಲ್ಲದ 2 ಸಾಲುಗಳನ್ನು ಸೇರಿಸಿ ನಾವು ಹಿಂದೂ ಹೋರಾಟಗಾರರನ್ನ ಮರೆತು ಬಿಟ್ಟಿದ್ದೀವಿ. ಆವತ್ತು ಗೋಪಾಲ್ ಪಾಠ ತನ್ನ ಶೆಡ್ ನಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೋ ಹಿಂದೂಗಳು ಎಲ್ಲ ನನ್ನ ಶೆಡ್ಗೆ ಬನ್ನಿ, ನಾನು ಮತ್ತು ನನ್ನ ಟೀಮ್ ಇದ್ದೀವಿ, ನಿಮ್ಮ ರಕ್ಷಣೆಗೆ ನಿಲ್ತೀವಿ ಅಂತ ಯಾವಾಗ ಶಸ್ತ್ರ ಹಿಡಿದು ನಿಂತ್ರಲ್ಲ, ಎಲ್ಲ ಟೇಬಲ್ ಟರ್ನ್ ಆಯ್ತು. ಎಷ್ಟರ ಮಟ್ಟಿಗೆ ಟೇಬಲ್ ಟರ್ನ್ ಆಯ್ತು ಅಂತಂದ್ರೆ, ವಾರದಾದಲ್ಲಿದ್ದ ಗಾಂಧಿ ಪಶ್ಚಿಮ ಬಂಗಾಳಕ್ಕೆ ಓಡೋದ್ರು. ಎಲ್ಲರೂ ಕತ್ತಿ ಕೆಳಗಿಳಿಸ್ಬೇಕು ಅಂದ್ರು. ಮುಸಲ್ಮಾನರು ಫಸ್ಟ್ ಇಳಿಸ್ಬಿಟ್ರು. ಯಾಕೆ ಇಳಿಸಿದ್ರು ಅಂದ್ರೆ ಗೋಪಾಲ್ ಪಾಠ ಟೀಮ್ ಹಂಗ್ ಕೆಲಸ ಮಾಡಿತ್ತು. ಗೋಪಾಲ್ ಪಾಠ ಹೇಳಿದ, ನಾನ್ ಕತ್ತಿ ಇಳಿಸಲ್ಲ. ಮೊದಲ ಅಟ್ಯಾಕ್ ಆ ಕಡೆಯಿಂದ ಬಂತು. ನಾನು ಕತ್ತಿ ಎತ್ಕೊಂಡಿರೋದು ನನ್ನ ಜನರ ರಕ್ಷಣೆಗೋಸ್ಕರ ಮಾತ್ರ. ಒಂದು ನೀವು ಧೈರ್ಯ ಕೊಡಬೇಕು, ಇನ್ನು ಒಂದೇ ಒಂದು ಹಿಂದುವಿಗೂ ತೊಂದರೆ ಆಗೋದಿಲ್ಲ ಅಂತ ನನಗೆ ಧೈರ್ಯ ಕೊಡ್ತೀರಾ ಅಂತಾದ್ರೆ ಮಾತ್ರ ಕೆಳಗಿಡ್ತೀನಿ, ಇಲ್ಲ ಅಂದ್ರೆ ನಾನ್ ಮಾತ್ರ ಇನ್ ಸುಮ್ನಿರೋದಿಲ್ಲ ಅಂತ ಹೇಳಿದ ಮೇಲೆ ಗಾಬರಿಯಾಗಿ ಉಳಿದವರೆಲ್ಲ ಆಯ್ತು ನಿಮ್ ರಕ್ಷಣೆಯ ಭರವಸೆ ಕೊಡ್ತೀವಿ ಅಂತ ಇನ್ವಾಲ್ವ್ ಆದ್ಮೇಲೆ ಗೋಪಾಲ್ ಪಾಠ ತನ್ನ ಕತ್ತಿಯನ್ನ ಕೆಳಗಿಟ್ಟು ಅವರು ಹಿಂದೂ ಧರ್ಮದ ರಕ್ಷಣೆಯ ಸಂಕೇತವಾಗಿ ಇವತ್ತು ನಿಂತಿದ್ದಾರೆ ಅಂತ. ನನಗೆ ಬಹಳ ಬಾರಿ ಅನ್ಸತ್ತೆ, ನಮ್ಮ ಪುನೀತ ಅವನ್ ಟೀಮನ್ನು ಕಟ್ಕೊಂಡು ಹೋರಾಟ ಮಾಡಬೇಕಾದಾಗ ಗೋಪಾಲ್ ಪಾಠನ ಆತ್ಮಗೀತ್ನ ಸೇರ್ಕೊಂಡ್ ಬಿಟ್ಟಿದೆಯೇನೋ ಅಂತ ಅನ್ಸುತ್ತೆ. ಅಂಡ್ ಐ ವುಡ್ ಕಂಗ್ರಾಚುಲೇಟ್ ಹಿಮ್. ಯಾಕೆ ಕಂಗ್ರಾಚುಲೇಟ್ ಮಾಡ್ತೀನಿ ಅಂತಂದ್ರೆ, ರಕ್ಷಣೆ ಮಾಡುವಾಗ ಹಿಂಸೆಯೇ ಆಗಬೇಕು ಅಂತಿಲ್ಲ, ಆದ್ರೆ ಜನಜಾಗೃತಿ ಆದ್ರೂ ಆಗ್ಬೇಕಲ್ಲ. ನಂಗೆ ಬಹಳ ಖುಷಿ ಏನು ಅಂತಂದ್ರೆ, ಅವನೇನ್ ಕತ್ತಿ ಹಿಡ್ಕೊಂಡು ಯಾವತ್ತೂ ಹೋರಾಟ ಮಾಡ್ಲಿಲ್ಲ. ಪೊಲೀಸರು 50 FIR ಮಾಡಿ ಹಾಕುವಂಥದ್ದು ಏನು ದೊಡ್ಡ ಸಂಬಂಧ ಏನಿರ್ಲಿಲ್ಲ. ಅವನು ಪ್ರತಿ ಬಾರಿ ಹೋದಾಗ್ಲೂ ಕೂಡ ಕ್ಯಾಮ್ರಾ ತಗೊಂಡೇ ಹೋಗ್ತಾನೆ. ಕ್ಯಾಮ್ರಾ ತಗೊಂಡೋಗಿ ಶೂಟ್ ಮಾಡಿಸ್ತಾನೆ, ನೋಡಿ ಇದು ಮಾಡ್ತಿದ್ದೀನಿ ಈಗ ಅಂತ ಹೇಳಿ ಶೂಟ್ ಮಾಡಿಸ್ತಾನೆ. ಸೊ ಎವಿಡೆನ್ಸ್ ಅವನೇ ಕೊಡ್ತಾನೆ, ಇದು ನಾನು ಮಾಡಿರೋದು ಅಂತ. ಮತ್ತೆ FIR ಯಾಕ್ರಿ? ಅದರಲ್ಲೂ
ಕರ್ನಾಟಕದಲ್ಲಿ ಇಷ್ಟೊಂದು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಅವರವರ ಮನೆಗಳಿಗೆ ಹೋಗಿ ಹುಡುಕಬೇಕಾದ್ರೆ ಒಂದು ವಿಡಿಯೋ ಕ್ಯಾಮೆರಾ ತಗೊಂಡು ವಿಡಿಯೋ ಮಾಡಿದ್ದಕ್ಕೆ ಪರಿಣಾಮ ಏನಾಯ್ತು ಗೊತ್ತಾ? ಪೊಲೀಸರು ಅಲರ್ಟ್ ಆಗ್ಬಿಟ್ರು. ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಇಷ್ಟು ಜನ ಇದ್ದಾರೆ ಅಂತ, ನಮ್ಮ ಪೊಲೀಸರಿಗೂ ಗೊತ್ತಿಲ್ಲ ಅಂತ ಏನ್ ತಿಳ್ಕೊಳ್ಬೇಡಿ. ಅವರು ಮನಸ್ಸು ಮಾಡಿದ್ರೆ 1-2 ದಿನಗಳ ಕಾರ್ಯಾಚರಣೆಯಲ್ಲಿ ಕರ್ನಾಟಕದಲ್ಲಿರೋ ಅಷ್ಟೂ ಅಕ್ರಮ ವಲಸಿಗಾರನ ಒಂದ್ ಕಡೆ ಗುಡ್ಡೆ ಹಾಕಿ ತಳ್ಳುವಂತ ಸಾಮರ್ಥ್ಯ ನಮ್ಮ ಕರ್ನಾಟಕದ ಪೊಲೀಸರಿಗಿದೆ. ಅದು ಸದನದಿಂದ ಒಂದು ಆರ್ಡರ್ ಬರಬೇಕು ಅಷ್ಟೇ, ಮಾಡಿ ಈ ಕೆಲಸನ ಅಂತ ಒಂದು ಆರ್ಡರ್ ಬಂದ್ರೆ ಸಾಕು. ಆದ್ರೆ ಅವನು ನನ್ನ ಕರ್ನಾಟಕದಲ್ಲಿ ಸೈಲೆಂಟ್ ಆಗಿ ಅಷ್ಟೆಲ್ಲ ಜನ ಇಲ್ಲಪ್ಪ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಯಾರ್ಯಾರು ಹೇಳ್ತಿದ್ರು ಅವರಿಗೆ ತನ್ನ ವಿಡಿಯೋ ಮೂಲಕ ಮಂಕ್ ಹಿಡಿದಿದೆ. ನಿಮ್ಗೆ ನೋಡ್ರಿ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ವಿಡಿಯೋ ಮೇಲೆ ವಿಡಿಯೋ ಮಾಡಿ ಒಂದು ಜಾಗೃತಿ ಮೂಡಿಸಿದ್ದಿದೆಯಲ್ಲ, ಅದು ಬಹಳ ದೊಡ್ಡದ್ದು ಅಂತ ನಾನು ಭಾವಿಸ್ತೀನಿ. ಈ ಕಾರಣಕ್ಕೆ ನಾನು ಅವನಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರ, ಇವತ್ತು ಕರ್ನಾಟಕದಲ್ಲಿ ಸುಲಭ ಅಂತ ತಿಳ್ಕೊಳ್ಬೇಡಿ ಬಾಂಗ್ಲಾ ವಲಸಿಗರನ್ನು ಓಡಿಸೋದು. ಬಾಂಗ್ಲಾ ವಲಸಿಗರು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ, ಡೆಲ್ಲಿಯಲ್ಲಿ, ಪಂಜಾಬ್ನಲ್ಲಿ ಕಳೆದ 4-5 ವರ್ಷಗಳಿಂದಿಲ್ಲ, ಅನೇಕರು 15-20 ವರ್ಷಗಳಿಂದ ಬಲವಾಗಿ ತಳವೂರಿ ಕೂತಿದ್ದಾರೆ, ಆಸ್ತಿ ಮಾಡಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಆ ಥರದವ್ರನ್ನೆಲ್ಲ ಹುಡುಕಿ ಓಡಿಸ್ಬೇಕು ಅಂತಂದ್ರೆ ಒಂದು ಅವರಾಗೆ ಹೋಗ್ಬೇಕು, ಇಲ್ಲಾಂದ್ರೆ ಸರ್ಕಾರ BSF ಗೆ ಅವ್ರನ್ನ ಒಪ್ಪಿಸ್ಬೇಕು. BSF ಬಾಂಗ್ಲಾದವರೊಂದಿಗೆ ಮಾತನಾಡಿ ನಿಮ್ ಜನ ಇವ್ರು ತಗೊಳ್ಳಿ ಅಂತ ಪ್ರೂಫ್ ಕೊಡಬೇಕು. ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ತೆಗೆದುಕೊಂಡು ಅವ್ರನ್ನ ಡಿಟೆನ್ಷನ್ ಕ್ಯಾಂಪ್ಗಳಲ್ಲಿ ಇಡಬೇಕು. ಎಷ್ಟು ಕೆಲಸ. ಆದ್ರೆ ಎರಡನೇದೊಂದು ಕೆಲಸ ಇದೆ ನಾವು ಮಾಡಬಹುದಾಗಿರೋದು. ನಾವೆಲ್ಲ ಜಾಗೃತರಾಗಿ ಒಟ್ಟಾಗಿ ನಿಂತು ನೀನು ಬಾಂಗ್ಲಾದೇಶೀಯ ಅಂತ ಗೊತ್ತಾದ್ರೆ ಮಾತ್ರ ನಾವು ಬಿಡಲ್ಲ ಕಣ ಅಂತ ಒಂದು ಎಚ್ಚರಿಕೆ ಕೊಡ್ಬೇಕಷ್ಟೆ, ಅಷ್ಟೇ. ಆ ಎಚ್ಚರಿಕೆ ಕೊಟ್ಟಿದ್ರ ಪರಿಣಾಮ ಏನಾಯ್ತು ಗೊತ್ತಾ? ಪಶ್ಚಿಮ ಬಂಗಾಳದಿಂದ ಸರ್ಕಾರ ಓಡಿಸ್ಬೇಕಾಗಿ ಬರಲಿಲ್ಲ, ಅವರವರೇ ಗುಳೆ ಎದ್ದು ಹೋಗ್ಬಿಟ್ರು. ಬೇರೆ ಸರ್ಕಾರ ಬಂತು, ಇನ್ನು ನಾವು ಉಳಿಯುವಂತಿಲ್ಲ ಅಂತ. ನಾನು ಪಶ್ಚಿಮ ಬಂಗಾಳದ ನನ್ನ ಮಿತ್ರರನ್ನು ಕೇಳಿದೆ, ಎಲ್ಲ ಬಾಂಗ್ಲಾದವ್ರು ಹೋದ್ರ, ಪಶ್ಚಿಮ ಬಂಗಾಳದಿಂದ ಎಲ್ಲ ಬಾಂಗ್ಲಾಕ್ ಹೋದ್ರ ಅಂತ ಕೇಳಿದ್ದಕ್ಕೆ ಅವ್ರೇನಂದ್ರು, ಕೆಲವರು ಬಾಂಗ್ಲಾಕ್ ಹೋದ್ರು, ಇನ್ನು ಕೆಲವರು ಕರ್ನಾಟಕಕ್ಕೆ ಹೋದ್ರು. ನಾನು ಕೇಳಿದೆ, ಕರ್ನಾಟಕಕ್ಕೆ ಯಾಕೆ, ಬೆಂಗಳೂರಿಗೆ ಯಾಕೆ? ಫೇವರಬಲ್ ಗವರ್ನಮೆಂಟ್ ಇದೆಯಲ್ವಾ. ಎಲ್ಲೆಲ್ಲಿ ಫೇವರಬಲ್ ಗವರ್ನಮೆಂಟ್ ಇದೆಯೋ ಅಲ್ಲೆಲ್ಲ ಬಂದ್ರು ಅಂತ. ಹಾಗೆ ಬಂದಿರುವಂತ ಬಹಳ ಮಹತ್ವದ ಜಾಗ ಕರ್ನಾಟಕ, ಬಹಳ ಮಹತ್ವದ ಜಾಗ ಬೆಂಗಳೂರು. ಈ ಜನ ಏನ್ ಬಂದಿದ್ದಾರಲ್ಲ ಇವತ್ತು ಸೈಲೆಂಟ್ ಆಗಿದ್ದಾರೆ. 1-2 ವರ್ಷ ಕಳಿಲಿ, ಏನಾಗುತ್ತೆ ಅಂತಂದ್ರೆ ಮನೆಗಳು ಇವರದ್ದು ಅನೈತಿಕ ಚಟುವಟಿಕೆಯ ಅಥವಾ ಅಕ್ರಮ ಚಟುವಟಿಕೆಯ ತಾಣವಾಗತ್ತಲ್ಲ, ಆಗ ಬೆಂಗಳೂರಿನಲ್ಲಿ ಉಸಿರಾಡೋದು ಕಷ್ಟವಾಗ್ಬಿಡತ್ತೆ ಮಿತ್ರರೇ. ಹೀಗಾಗಿ ಈಗಲೇ ಎಚ್ಚೆತ್ಕೊಂಡಿರುವಂತ ನಾವು ಜೊತೆಯಾಗಿರೋದು ಅತ್ಯಂತ ಅಗತ್ಯ. ಮತ್ತು ಈ ಹೋರಾಟವನ್ನ ಒಂದು ಎಂಡಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಇದಕ್ಕೊಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ಇದು ರೂಪುಗೊಳ್ಬೇಕಾಗಿರುವಂತ ಅಗತ್ಯ ಇದೆ. ಪುನೀತ್ ಕೆರಹಳ್ಳಿ ಏನ್ ಪೊಲಿಟಿಕಲ್ ಲೀಡರ್ ಏನಲ್ಲ, ಆಗ್ಬಾರದು ಅಂತ ಏನಿಲ್ಲ. ಸಮರ್ಥವಾಗಿರುವಂತ ನಾಯಕರು ಲೀಡರ್ಶಿಪ್ ತೆಗೆದುಕೊಂಡ್ರೆ ತಪ್ಪೇನೂ ಇಲ್ಲ. ಅವನ ಮನಸ್ಸಿನಲ್ಲಿ ಆ ಥರದ್ದು ಇದುವರೆಗೂ ನಾನು ಅವನ ಜೊತೆ ತುಂಬಾ ಹೊತ್ತು ಮಾತಾಡ್ತಿರ್ತೀನಿ, ತುಂಬಾ ಹೊತ್ತು ಕಾಲ ಕಳಿತೀನಿ, ನನಗೇನು ಅವನನ್ನು ನೋಡಿದಾಗ ಹಂಗ ಅನ್ನಿಸ್ಲಿಲ್ಲ. ಆದ್ರೆ ಇದ್ರೆ ತಪ್ಪೇನಲ್ಲ. ಸಮರ್ಥವಾಗಿರುವಂತ ಒಬ್ಬ ಲೀಡರ್ ಮುಂದೆ ನಿಂತ್ಕೊಂಡ್ರೆ ತಪ್ಪೇನೂ ಆಗಬಾರದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಆದ್ರೆ ಇರುವಂತ ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಯಾರಿದನ್ನ ಸದನದಲ್ಲಿ ವಿಚಾರವನ್ನ ಎತ್ತಿ ಸರ್ಕಾರವನ್ನ ಘೇರಾವ್ ಮಾಡಿ ಸರ್ಕಾರವನ್ನ ಗಂಭೀರವಾಗಿ ಮುಜುಗರಕ್ಕೆ ಸಿಲುಕಿಸಿ ಅನಿವಾರ್ಯವಾಗಿ ಇವರನ್ನು ಹೊರಗೆ ದಬ್ಬುವಂತ ಕೆಲಸ ಮಾಡಬೇಕಾಗಿದೆಯೋ ಅವರೆಲ್ಲರೂ ಬಲವಾಗಿ ನಿಲ್ಲಬೇಕಾಗಿರುವಂತ ಹೊತ್ತು ಇವತ್ತು ಬಂದಿದೆ ಅಂತ ನನಗನ್ಸುತ್ತೆ. ನಾನಂತೂ ಅವನಿಗೆ ಹೇಳಿದ್ದೀನಿ, ನಾನಷ್ಟೇ ಅಲ್ಲ, ವೇದಿಕೆ ಮೇಲಿರೋ ಎಲ್ಲರೂ ಕೂಡ ಆ ಕಾರಣಕ್ಕೆ ಬಂದಿರೋದು. ಈ ಹೋರಾಟದಲ್ಲಿ ಪುನೀತನ ಜೊತೆಗೆ ನಾವೆಲ್ಲರೂ 100% ಇದ್ದೀವಿ ಎನ್ನುವಂತ ವಿಶ್ವಾಸವನ್ನ, ಧೈರ್ಯವನ್ನ ಅವನಿಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅವನೇ ಹೇಳಿದಂತೆ ಅವನಿಗೆ ಇವತ್ತು ಅಂತಲ್ಲ, ಈ ಹೋರಾಟಕ್ಕೆ ಅಂತಲ್ಲ, ಯಾವತ್ತು ಹೋರಾಟ ಬಂದಾಗ್ಲೂ ಕೂಡ ಹಿಂದೂ ನಾಯಕರುಗಳ ಸಪೋರ್ಟ್ ಅಷ್ಟರ ಮಟ್ಟಿಗೆ ಅವನಿಗೆ ಸಿಕ್ಕಿದೆ. ಆದ್ರೆ ಇವತ್ತು ಸ್ವತಃ ಪುನೀತ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತಂದ್ರೆ, ಕರ್ನಾಟಕದ ಮನೆಗಳಲ್ಲಿ ಗಂಡಸರು ಎಷ್ಟು ಪ್ರೀತಿಸ್ತಾರೋ ತಾಯಂದ್ರು ಅಷ್ಟೇ ಪ್ರೀತಿಸ್ತಾರೆ. ಪಾಪ ಪುನೀತ, ಪಾಪ ಪುನೀತ ಅಂತಾರೆ. ನಾನು ಬಹಳ ಕಡೆ ಊರುಗಳಿಗೆ ಹೋದಾಗ ಅವ್ರು ಹೇಳ್ತಾರೆ, ಪಾಪ ಒಬ್ಬ ಪುನೀತನಿಗೆ ಎಷ್ಟು ಜೀವ ಹಿಂಡ್ತಾರೆ ಪೊಲೀಸರು ಸೇರ್ಕೊಂಡು ಅಂತ. ಅದಕ್ಕೆ ನಾನು ಪೊಲೀಸರಿಗೆ ಮನಸ್ಸಿನಲ್ಲೇ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಜೀವ ಹಿಂಡಿದ ಲಾಭ ಏನು ಅಂತಂದ್ರೆ, ತಾಯಂದಿರ ಆಶೀರ್ವಾದ ಅವನಿಗೆ ಸಿಗ್ತಾ ಇದೆಯಲ್ಲ, ಅದವನು ಬಲವಾಗಿ ಬೇರೂರ್ಲಿಕ್ಕೆ, ಬಲವಾಗಿ ಬೆಳಿಲಿಕ್ಕೆ ಕಾರಣವಾಗುತ್ತೆ ಅಂತ
ಆದ್ರೆ ಬರೀ ಅಷ್ಟೇ ಸಾಕಾಗೋದಿಲ್ಲ. ನಾನು ನೀವು ಅವನ ಜೊತೆಯಲ್ಲಿ ತನು ಮನ ಧನ ಪೂರ್ವಕವಾಗಿ ಯಾವಾಗ್ಲೂ ನಿಂತು ಅವನು ಮಾಡುವಂತ ಈ ಹೋರಾಟಗಳಿಗೆ 100% ಬೆಂಬಲ ಕೊಡಬೇಕು ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಹೋರಾಟ ಅವನ ಹೋರಾಟ ಅಲ್ಲ, ಇದು ನಮ್ಮೆಲ್ಲರ ಹೋರಾಟ. ಅವನು ಈ ವಿಚಾರವನ್ನ ನಮಗೆ ಎತ್ತಿ ತೋರಿಸಿರೋದ್ರಿಂದ ಅವನು ಅದರ ಮುಂಚೂಣಿಯಲ್ಲಿ ನಿಂತಿದ್ದಾನೆ ಎನ್ನುವ ಭಾವದಿಂದ ನಾವೆಲ್ಲರೂ ಜೊತೆಯಾಗಬೇಕು. ಇವತ್ತು ನೋಡಿದಾಗ ಬಹಳ ಖುಷಿ ನನಗೆ. ಆಟೋ ಡ್ರೈವರ್ಗಳು ಬಂದಿದ್ದಾರೆ, ಇವತ್ತು ತಾಯಂದಿರು ಸೇರ್ಕೊಂಡಿದ್ದಾರೆ, ಪಕ್ಷ ಭೇದವನ್ನ ಮರೆತು ಜನ ಬಂದು ಸೇರ್ಕೊಂಡಿದ್ದೀರಿ. ನಾನು ಹಿಂದೂ ಅಥವಾ ನಾನು ಕನ್ನಡಿಗ, ಈ ಊರನ್ನ ಈ ನಾಡನ್ನ ಉಳಿಸಿಕೊಳ್ಳೋದು ನನ್ನ ಜವಾಬ್ದಾರಿ ಅಂದುಕೊಂಡಿರುವ ಪ್ರತಿಯೊಬ್ಬರು ನೀವೇನ್ ಸೇರ್ಕೊಂಡಿದ್ದೀರಾ ಇಲ್ಲಿ, ನೀವೆಲ್ಲರೂ ಕೂಡ ಈ ಹೋರಾಟದ ಅವಿಭಾಜ್ಯ ಅಂಗ ಅಂತ ನಾನು ಭಾವಿಸಿ ಈ ಹೋರಾಟವನ್ನ ಲಾಜಿಕಲ್ ಎಂಡ್ಗೆ ಮುಟ್ಟಿಸೋಣ ಅಂತ ನಾನು ಎಲ್ರಿಗೂ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೇನೆ. ಪುನೀತನ ಈ ಹೋರಾಟಕ್ಕೆ ನಮ್ಮ ಸದಾ ಬೆಂಬಲವನ್ನ ಘೋಷಿಸ್ತಾ ನನ್ನ ಮಾತುಗಳನ್ನ ಮುಗಿಸೋಕ್ಕಿಂತ ಮುಂಚೆ ಸರ್ಕಾರಕ್ಕೆ ಒಂದು ಕಠಿಣವಾದ ಎಚ್ಚರಿಕೆ ಕೊಡಬೇಕಾಗಿದೆ. ನಾವು ಬಾಂಗ್ಲಾದೇಶ ಅದನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅಕಸ್ಮಾತ್ ಈ ಹಾವನ್ನ ನೀವಾಗೆ ಓಡಿಸ್ಲಿಲ್ಲ ಅಂತಂದ್ರೆ ನಾವೇ ಓಡಿಸಬೇಕಾದಂತ ಸ್ಥಿತಿ ಬರುತ್ತೆ ಅಂತ. ನಾವು ಓಡಿಸಬೇಕಾದ ಸ್ಥಿತಿ ಬಂದ್ರೆ ಲಾ ಅಂಡ್ ಆರ್ಡರ್